ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ನನ್ನ ರೈತ ವಿದ್ಯಾನಿಧಿ 24-25ನೇ ಸಾಲಿನ ವಿದ್ಯಾರ್ಥಿ ವೇತನ ಅಮೌಂಟ್ ಕ್ರೆಡಿಟ್ ಆಗಿದೆಯಾ ಎಂದು ತಿಳಿಸಿಕೊಡುತ್ತೇನೆ. ನಾನು SSP ಅಕೌಂಟ್ಗೆ ಲಾಗಿನ್ ಮಾಡಿ ಸ್ಟೇಟಸ್ ಚೆಕ್ ಮಾಡುತ್ತೇನೆ. ಈ ವಿಡಿಯೋ ನೋಡಿ ಸಂಪೂರ್ಣ ಮಾಹಿತಿ ತಿಳಿಸಿಕೊಡಿ. SSP ವೆಬ್ಸೈಟ್ಗೆ ಹೋಗಿ ಲಾಗಿನ್ ಮಾಡೋಣ. ಇದಕ್ಕಾಗಿ ನಿಮ್ಮ ಕಡೆ ನಿಮ್ಮ SSP ID, ಸ್ಟೂಡೆಂಟ್ ID ಮತ್ತು ಪಾಸ್ವರ್ಡ್ ಬೇಕು ಮತ್ತು ಕ್ಯಾಪ್ಚಾ ಹಾಕಿ ಅಲ್ಲೇ ನಾವು ಲಾಗಿನ್ ಮಾಡಬಹುದು. ಪಾಸ್ವರ್ಡ್ ಮತ್ತು ಎಲ್ಲ SSP ID ಹಾಕಿ ನಾವು ಅಲ್ಲೇ ಲಾಗಿನ್ ಮಾಡಿದ ತಕ್ಷಣ ಎಂಟರ್ ಹೊಡಿರಿ. ಎಂಟರ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಸ್ಟೇಟಸ್. ಮತ್ತು ಈ ವಿಡಿಯೋನಲ್ಲಿ ನಾನು ನಿಮಗೆ ನನಗೆ ಅಮೌಂಟ್ ಕ್ರೆಡಿಟ್ ಆಗಿದೆ ಅಂತ ಪ್ರೂಫ್ ತೋರಿಸ್ತೇನೆ ಮತ್ತು ಅಮೌಂಟ್ ಯಾವ ದಿವಸ ಕ್ರೆಡಿಟ್ ಆಗಿದೆ ಮತ್ತು ಎಲ್ಲ ವೆರಿಫಿಕೇಶನ್ ಡೀಟೇಲ್ಸ್ ಎಲ್ಲ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ. ರೈತ ವಿದ್ಯಾನಿಧಿ ಯೋಜನೆ ಪ್ರಕಾರ ವಿದ್ಯಾರ್ಥಿ ವೇತನ ಹಣ ನೇರವಾಗಿ ಬ್ಯಾಂಕ್ ಖಾತೆಗೆ ಕ್ರೆಡಿಟ್ ಆಗುತ್ತದೆ. ಇಲ್ಲಿ ನಾನು DBT ಆ್ಯಪ್, ಕರ್ನಾಟಕ ಆ್ಯಪ್ ಅನ್ನು ಓಪನ್ ಮಾಡಿಸಿ ಅಲ್ಲೇ ಬೆನಿಫಿಷರಿ ಸೆಲೆಕ್ಟ್ ಮಾಡಿಸಿ ನಿಮಗೆ ಪ್ರೂಫ್ ಸಲುವಾಗಿ ತೋರಿಸ್ತಾ ಇದ್ದೇನೆ. ಅಲ್ಲೇ ನೀವು ನೋಡ್ಬೋದು ನನಗೆ ಯಾವ ದಿನ ಮತ್ತು ಯಾವ ಡೇಟ್ಗೆ ಎಲ್ಲ ಅಮೌಂಟ್ ಬಂದಿದೆ ಅದನ್ನು ನೋಡ್ಕೇಶ್ ಒಂದು ಪ್ರೂಫ್ ಟೈಪ್ ನಿಮಗೆ ಅನ್ನಿಸ್ತೈತಿ. ನೀವು ನಿಮ್ಗೆ ಸ್ಕಾಲರ್ಶಿಪ್ ಬಂದಿದೆ ಏನೋ ನೋಡಬೇಕಂದರೆ ನಿಮ್ಮ ಕಡೆ DBT ಆ್ಯಪನ್ನು ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗಿದೆ. ಇಲ್ಲಿ ನಾನು ಲಾಗಿನ್ ಮಾಡಿದ್ದೇನೆ. ಪೇಮೆಂಟ್ ಡೀಟೇಲ್ಸ್ ನೀವು ನೋಡ್ಬೋದು. ಇಲ್ಲಿ ಸ್ಕೀಮ್ಸ್ ಬೆನಿಫಿಷರಿ ಇಲ್ಲಿ ನೀವು ನೋಡ್ಬೋದು. ನನಗೆ 15/12/21 PUC ಅಲ್ಲಿ ಒಂದು ಸ್ಕಾಲರ್ಶಿಪ್ ಜಮಾ ಆಗಿತ್ತು. ಆಮೇಲೆ 17/3/25ನೇ ಸಾಲಿನಲ್ಲಿ ಅಮೌಂಟ್ ಜಮಾ ಆಗಿದೆ. ಇಲ್ಲಿ ನೋಡ್ಬೋದು ನೀವು ಅಮೌಂಟ್ 10,000 ಜಮಾ ಆಗಿದೆ ಮತ್ತು ಡೇಟು ನೋಡ್ಬೋದು ನೀವು 17/3/2025. ಇದನ್ನ ನೋಡಿ ಇದನ್ನ ಪ್ರೂಫ್ ಸಂಬಂಧ ನಿಮಗೆ ತೋರಿಸ್ತಾ ಇದ್ದೀನಿ. ಮತ್ತು ಇಲ್ಲಿ ನಿಮಗೂ ನನ್ನ ಬ್ಯಾಂಕ್ ಅಕೌಂಟು ಈಗ ತೋರಿಸ್ತೇನೆ. ಬ್ಯಾಂಕ್ ಅಕೌಂಟ್ ನೀವು ನೋಡ್ಬೋದು ಎಲ್ಲ ಡೇಟ್ ಸಕತ್ ನಾ ಎಂಟ್ರಿ ಮಾಡ್ಕೊಂಡು ತೊಗೊಂಬಂದಿನಿ ನಿಮ್ಮ ಸಲುವಾಗಿ ತೋರಿಸಾಕ. ಈ ಥರ ನೀವು ನೋಡ್ಬೋದು ಬ್ಯಾಂಕ್ ಅಕೌಂಟ್ದ ಹೆಂಗೆ ಟ್ರಾನ್ಸಾಕ್ಷನ್ ಮತ್ತು ಎಲ್ಲ ಡೀಟೇಲ್ಸ್ ಅದಾವೆ. ಅಲ್ಲಿ ಇಲ್ಲಿ ನೋಡ್ಬೋದು 17/3/25 ಇಲ್ಲಿ ನೋಡಿ 10,000 ಜಮಾ ಆಗಿದೆ. ಇದೆಲ್ಲ ಜಮಾ ಆಗೋಕ್ಕಿಂತ ಮೊದಲೇ ನಾ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ವಿಸಿಟ್ ಮಾಡಿ ಬಂದೀನಿ. ವಿಸಿಟ್ ಮಾಡ್ಕೇಶ್ ಅವರು ಏನೇನು ನನಗೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ಅಂದಾರೆ ಅದೆಲ್ಲ ಸಬ್ಮಿಟ್ ಮಾಡ್ಕೇಶ್ ಅವ್ರಿಗೆ ಇಮೇಲ್ ಮಾಡಿದ್ನಿ. ಮೇಲ್ ಥ್ರೂ ಎಲ್ಲ ಮಾಡಿದ ತಕ್ಷಣ ನನಗೆ ಒಂದು ಮೇಲ್ದಿಂದ ರಿಪ್ಲೈ ಬಂತ. ಆ ಮೇಲ್ ರಿಪ್ಲೈ ಆದ ತಕ್ಷಣ ಕೆಲವು ದಿನಗಳಲ್ಲಿ 1 to 2 ವೀಕ್ಸ್ನಲ್ಲಿ ನನಗೆ ಇದು ಅಮೌಂಟ್ ಜಮಾ ಆಗಿದೆ. ಅಂದರೆ ನಾ ಮಾರ್ಚ್ ತಿಂಗಳ 1ನೇ ತಾರೀಕು 2ನೇ ತಾರೀಕು ನಾ ಮೆಸೇಜ್ ಮಾಡಿದ್ನಿ ಅವ್ರಿಗೆ. ಮೆಸೇಜ್ ಮಾಡಿದ ತಕ್ಷಣ ಅವ್ರು ನನಗೆ ಅಮೌಂಟಿಗೆ ಕ್ರೆಡಿಟ್ ಮಾಡಿದ್ದಾರೆ. ಎಲ್ಲ ಪ್ರೊಸೀಜರ್ ಹಿಂಗೆ ಇರುತ್ತೆ ಅಂತ ನಿಮಗೆ ಹೇಳ್ತಾ ಇರುತ್ತೇನೆ. ಮತ್ತು ಈ ಚಾನಲ್ ನಿಮಗೆ ಏನಾರ ಇಷ್ಟ ಆತಂದ್ರೆ ಮತ್ತು ಇದು ವಿಡಿಯೋ ಏನಾರ ಇಷ್ಟ ಆತಂದ್ರೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತೂ ನಿಮಗೆ ವಿನಂತಿಗಳು ಮಾಡುತ್ತೇನೆ. ಈ ವಿಡಿಯೋ ಏನಾರ ನಿಮಗೆ ಇನ್ಫಾರ್ಮೇಟಿವ್ ಆಯ್ತಂದ್ರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ನಂದು ಇಲ್ಲಿ ಸ್ಟೇಟಸ್ ನೀವು ನೋಡ್ತಾ ಇರ್ಬೋದು. ಇಲ್ಲಿ ನಾ ಈಗ ಲಾಗಿನ್ ಒಳಗೆ ಮಾಡಿದ್ದೇನೆ. ಇಲ್ಲಿ ನಾನು ಡೇಟನ್ನು ಸೆಲೆಕ್ಟ್ ಮಾಡ್ತೀನಿ. ಇಯರ್ 24-25 ಸೆಲೆಕ್ಟ್ ಮಾಡಿದ್ದೇನೆ. ಆಮೇಲೆ ವ್ಯೂ ಅಂತ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಡೀಟೇಲ್ಸ್ ಎಲ್ಲ ಅದಾವೆ. ಮತ್ತು ಇಲ್ಲಿ ಇಯರ್ ನೋಡ್ಬೋದು ನೀವು 24-25 ಇಯರ್ ಐತಿ. ಮತ್ತು ಥರ್ಡ್ ಇಯರ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಮ್ಯಾನೇಜ್ಮೆಂಟ್ ಸೀಟ್ ಐತಿ. ನೋಡ್ಬೋದು ಡೇ ಸ್ಕಾಲರ್ ಮತ್ತು ಅಪ್ಲಿಕೇಶನ್ ಹಾಕಿದ ಡೇಟ್ ನೋಡ್ರಿ. ಮತ್ತು ಇಲ್ಲಿ ಡಿಪಾರ್ಟ್ಮೆಂಟು ನೀವು ನೋಡ್ಬೋದು. ಡಿಪಾರ್ಟ್ಮೆಂಟ್ ನೋಡಿದ ತಕ್ಷಣ ಇಲ್ಲಿ ಎಲ್ಲ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಡೀಟೇಲ್ಸ್ ಅದಾವು, ಅವು ನೋಡ್ರಿ. ಮತ್ತು ಎಲ್ಲ ನೀವು ಯಾವ ಪ್ರಕಾರ ಹಾಕ್ಬೇಕಂತೆಲ್ಲ ಇಲ್ಲ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಎಲ್ಲ ಹೇಳ್ತೀನಿ ನಾ. ಅದಕ್ಕೆ ಸಲುವಾಗಿ ನಿಮ್ಮ ಕಡೆ ಒಂದು ರಿಕ್ವೆಸ್ಟು, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಇಲ್ಲಿ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಇದು ಮೇನ್ ಇರುತ್ತೆ. ಯಾಕಂದರೆ ನಿಮ್ಮ ಬ್ಯಾಂಕ್ ಅಕೌಂಟ್ ನಿಮ್ಮ ಬ್ಯಾಂಕಲ್ಲಿ ಸೀಡಿಂಗ್ NPCI ಮ್ಯಾಪಿಂಗ್ ಇರಲ್ಲ ಅಂದ್ರೆ ನಿಮಗೆ ಅಮೌಂಟ್ ಬರಲ್ಲ. ಇಲ್ಲಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ನೇಮ್ ಮ್ಯಾಚಿಂಗ್ ವಿತ್ ಆಧಾರ್, ನೇಮ್ ಮಿಸ್ ಮ್ಯಾಚು ಆಗಬಾರ್ದು. ಅದಕ್ಕೆ ಇಲ್ಲಿ ನೋಡ್ಬೋದು ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ KSDA ಅಪ್ಲಿಕೇಶನ್ ವೆರಿಫೈಡ್ ಎಸ್ ಐತಿ, ಅಪ್ರೂವ್ಡ್ ಆಸ್ ಎಲಿಜಿಬಲ್ ಅದು ಎಸ್ ಐತಿ. ಮತ್ತು ಸೆಕೆಂಡ್ ಲೆವೆಲ್ ವೆರಿಫಿಕೇಶನ್ ಡಿಪಾರ್ಟ್ಮೆಂಟ್ ಆಫ್ KSDA ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಅಪ್ರೂವ್ಡ್ ಅದು ಎಸ್ ಐತಿ. ಮತ್ತು ಇಲ್ಲಿ ಅಮೌಂಟ್ ನೋಡ್ಬೋದು 10,000 ಅಮೌಂಟ್ ಐತಿ. ಮತ್ತು ಇಲ್ಲಿ ಪೋಸ್ಟ್ ಟು DBT ಪೇಮೆಂಟ್ ಸ್ಟೇಟಸ್ ನೋಡ್ಬೋದು. ಪೋಸ್ಟ್ ಟು DBT ಎಸ್ ಐತಿ, ಅಮೌಂಟ್ 10,000 ಐತಿ. ಈ ಪ್ರಕಾರ ನೀವು ನಿಮ್ಮ ಸ್ಟೇಟಸ್ ಚೆಕ್ ಮಾಡಿರಿ, ನಿಮಗೂ ಬಂದೈತೆ ನೋಡಿರಿ. ಮತ್ತೆಲ್ಲ ನಾ ಹೇಳಿದಾಗ ಪ್ರೊಸೀಜರ್ ಎಲ್ಲ ಮಾಡಿರಿ. ಥ್ಯಾಂಕ್ ಯು.